त्र्यम्बकैर्यजामहे सुगन्धिं पुष्टिवर्धनम्. ಕೊಳೆತ ಹಣ್ಣುಗಳು ಮರದಿಂದ ತನ್ನಿಂದ ತಾನೇ ಬೀಳುವ ಹಾಗೆ ನಮಗೆ ಇಲ್ಲಿ ತನಕ ಯಾರಾದರೂ ವೈರಿಗಳಿದ್ದರೆ, ಕೆಟ್ಟದ್ದು ಮಾಡಿದರೆ ಅಥವಾ ಮಾಡ್ತಿದ್ರೆ ಅವರು ತನ್ನಿಂದ ತಾನೇ ಹೇಗೆ ಹಣ್ಣು ಕೊಳೆತಾಗ ಬೀಳುತ್ತೋ ಹಾಗೆ ಅವರು ಬಿದ್ದು ಬಿಡ್ತಾರೆ. ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ ನಮಸ್ಕಾರಗಳು. ನಾನು ಈ ಜನವರಿಯಲ್ಲಿ ಹಿಮಾಲಯಗೆ ಹೋಗ್ತಿದ್ದೇನೆ. ಪ್ರತಿ ವರ್ಷ ಇದು ನನಗೆ ರೂಢಿಯಾಗಿಬಿಟ್ಟಿದೆ. ತುಂಬ ವರ್ಷಗಳಿಂದ ಹೋಗ್ತಾ ಬರ್ತಿರ್ತೇನೆ. ಈ ಜನವರಿ 26ನೇ ತಾರೀಕು ಬರೋ ವರ್ಕ್ಶಾಪ್ಗೆ ಪೂರ್ವ ಸಿದ್ಧತೆಯಾಗಿ ನನ್ನ ಒಂದು ಖುಷಿ ಇದು ಯಾವಾಗಲೂ ಹಿಮಾಲಯಕ್ಕೆ ಹೋಗುವಂಥದ್ದು. ಸೊ ಹೋಗ್ತಿದ್ದೇನೆ. ಬರೋ ವರ್ಷ ನಿಮಗೆ ಯಾರಿಗೆಲ್ಲ ಇಷ್ಟ ಇದೆಯೋ ಅವ್ರು ನನ್ನ ಜೊತೆ ಬರ್ಬೋದು. ಸೊ ನಿಮಗೆಲ್ಲ ಇಷ್ಟ ಇದೆಯಾ? ನಾವು ಬರಬೇಕು ಗುರುಗಳೇ, ನಮಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತಂತೇಳಿ. ಸೊ ಯಾರೆಲ್ಲ ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಿ, ಈಗ ನೋಡಿ ನನ್ನ ಕರ್ತವ್ಯಗಳು ಏನೇನಿದೆಯೋ ಇಲ್ಲಿ, ಫ್ಯಾಮಿಲಿಗಾಗ್ಬೋದು ಅಥವಾ ವ್ಯಾಪಾರಕ್ಕಾಗ್ಬೋದು, ಬಿಸ್ನೆಸ್ಗಾಗ್ಬೋದು, ಎಲ್ಲವನ್ನೂ ನಿಭಾಯಿಸಿ ನಾನು ಅದಕ್ಕೆ ದುಡ್ಡನ್ನು ಒಟ್ಟು ಮಾಡಿ ಅದಾದಮೇಲೆ ನಾನು ಹೋಗ್ತಿರೋ ಅಂಥದ್ದು. ಸೊ ಸುಮ್ಮನೆ ಎಲ್ಲೋ ಸಾಲ ಮಾಡಿ ಹೇಗೇಗೋ ಉಚ್ಚಾಪಟ್ಟೆ ಹೋಗಿ ಬರಬೇಕು ಅನ್ನೋದಕ್ಕೆ ಹೋಗ್ತಿಲ್ಲ. ಸೊ ಹಾಗಾಗಿ ಮುಂಬರೋ ವರ್ಷದೊತ್ತಿಗೆ ನೀವೆಲ್ಲರೂ ಶ್ರೀಮಂತರಾಗ್ತೀರಾ ಅಂತ ನಾನು ಭಾವಿಸಿದ್ದೇನೆ. ನಾವೆಲ್ಲರೂ ಫ್ರೀ ಆಗಿರ್ತೇವೆ, ಬೋತ್ ಫಿನಾನ್ಷಿಯಲಿ ಆ್ಯಂಡ್ ಆಲ್ಸೋ ಟೈಮ್ ಗೈನ್. ಸೊ ಇವೆರಡರಲ್ಲೂ ಫ್ರೀ ಆಗಿರ್ತೀರ ಅಂತ ನಾನು ಭಾವಿಸ್ತೇನೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಬರೋದಕ್ಕೆ ನನ್ನ ಜೊತೆ ಕಮೆಂಟ್ಸ್ ಎಲ್ಲ ಹಾಕಿ, ನಾನು ಬರ್ತೀನಿ 2026ಕ್ಕೆ ಅಂತಂತೇಳಿ. ಸೊ ನೋಡಿ, ಭೂಮಿ ಮೇಲೆ ಎಲ್ಲವೂ ಫ್ರೀ ಸಿಗುತ್ತೆ. ಆದರೆ ಫ್ರೀ ಸಿಗದೇ ಇರೋದು ಅಂತಂದರೆ ಈ ಪ್ರೀತಿ. ಆ ಪ್ರೀತಿ ಫ್ರೀಯಾಗಿ ಸಿಗೋದು ಯಾರ ಕಡೆಯಿಂದ ಗೊತ್ತಾ? ತಂದೆ ತಾಯಿ ಅವರು ಬಿಟ್ಟರೆ ಯೂನಿವರ್ಸ್, ವಿಶ್ವದಿಂದ ಮಾತ್ರ. ಆ ವಿಶ್ವದ ಪ್ರೀತಿ ಹೆಚ್ಚು ಅನುಭವಕ್ಕೆ ಬರುವಂಥದ್ದು ಹಿಮಾಲಯದಲ್ಲಿ. ನೋಡಿ, ತುಂಬ ಜನ ಕೇಳಿರ್ತೀರ, ನೀಮ್ ಕರೋಲಿ ಬಾಬಾ ಅಂತ ಕೇಳಿದ್ದೀರಾ? ಎಲ್ಲಿರೋದು? ಕಾಂಚಿ ಧಾಮ ಅದೆಲ್ಲಿರೋದು? ನೈನಿತಾಲ್. ಇಲ್ಲಿ ಯಾರೆಲ್ಲ ಬಂದು ಹೋಗಿದ್ದಾರೆ ಒಂದ್ಸಲಿ ವಿಚಾರ ಮಾಡಿ ನೋಡಿ. ನೀವು ಆ್ಯಪಲ್ ಫೋನ್ ಯೂಸ್ ಮಾಡ್ತಿದ್ರೆ, ಆ್ಯಪಲ್ ಫೌಂಡರ್ ಯಾರು? ಸ್ಟೀವ್ ಜಾಬ್ಸ್. ಎಷ್ಟು ಸಲ ಬಂದು ಹೋಗಿದ್ದಾರೆ ಗೊತ್ತಾ ಈ ಆಶ್ರಮಕ್ಕೆ? ಈಗ ಫೇಸ್ಬುಕ್ ಯೂಸ್ ಮಾಡ್ತಿದ್ದೀರಾ, ಫೇಸ್ಬುಕ್ ಫೌಂಡರ್ ಯಾರು? ಮಾರ್ಕ್ ಜುಕರ್ಬರ್ಗ್. ಎಷ್ಟು ಸಲ ಬಂದು ಹೋಗಿದ್ದಾರೆ ಗೊತ್ತಾ ಅವರು? ಈಗ ಗೂಗಲ್ ಎಲ್ಲರೂ ಯೂಸ್ ಮಾಡ್ತಿದ್ದೀವಿ, ಯಾರು ಅದಕ್ಕೆ ಓನರ್ಗಳು? ಸೊ ಪ್ರತಿ ಒಬ್ಬರು ಇಲ್ಲಿ, ಫಾರ್ಗೆಟ್ ನಾವು ಇಂಡಿಯಾದಲ್ಲಿದ್ದೇ ನಾವು ಹೋಗಲಿಲ್ಲ, ಭಾರತ ದೇಶದಲ್ಲಿದ್ದು ಬೇರೆಯವ್ರಿಗೆಲ್ಲ ಇದ್ರ ಮಹತ್ವ, ಇದರ ಒಂದು ಪ್ರಾಮುಖ್ಯತೆ ಗೊತ್ತಾಗ್ಬಿಟ್ಟಿದೆ. ಇಲ್ಲಿ ಹೋದರೆ ಏನಾಗುತ್ತೆ ಅಂತಂದರೆ ಈ ಮನಸ್ಸಿನ ಶಕ್ತಿಗಳು ದುಪ್ಪಟ್ಟಾಗುತ್ತೆ. ಅದರ ಆಶೀರ್ವಾದನೇ ಬೇರೆ. ನಾವು ಟ್ರಿಪ್ಗೆಲ್ಲ ಹೋಗ್ತಿರೋ ಅಂಥದ್ದು ಏನೋ ಸುಮ್ಮನೆ ಆಚೆ ಈಚೆ ಓಡಾಡಿ ನೋಡ್ಕೊಂಡು ಬರೋದಕ್ಕೆಲ್ಲ ಹೋಗ್ತಿರೋದು, ಧ್ಯಾನ ಮಾಡೋದಕ್ಕೆ. ಸೊ ಹಾಗಾಗಿ ಈ ಒಂದು ಧ್ಯಾನಯುತವುಳ್ಳ ಶಕ್ತಿಯ ಆಶೀರ್ವಾದ ನಾನು ನಿಮ್ಮೆಲ್ಲರಿಗೂ 26ನೇ ಜನವರಿ ವರ್ಕ್ಶಾಪ್ನಲ್ಲಿ 2026ರಲ್ಲಿ ಕೊಡ್ತೇನೆ. ನನಗೆ ಎಷ್ಟು ಬರುತ್ತೋ ನಾನು ಕಲಿಯೋಕ್ಕೆ ಹೋಗ್ತಾ ಇರೋವಂಥದ್ದು. ಎಷ್ಟು ಕಲಿತರೂ ನಾವು ಕಲಿಯೋದಕ್ಕೆ ಕೊನೆ ಅನ್ನೋದು ಇಲ್ಲ. ಸೊ ಹಾಗಾಗಿ ಅಲ್ಲಿ ದೊಡ್ಡ ದೊಡ್ಡ ಋಷಿಗಳಿರ್ತಾರೆ, ದೊಡ್ಡ ದೊಡ್ಡ ಜ್ಞಾನಿಗಳು ಎಷ್ಟೋ ವರ್ಷಗಳಿಂದ ಧ್ಯಾನ ಮಾಡ್ತಿರ್ತಾರೆ. ಬುದ್ಧಿಸ್ಟ್ ಮಾನೆಸ್ಟ್ರಿಗಳಿದೆ. ಅಲ್ಲಿ ಹೋದರೆ ನನಗೆ ಹೀಗೇ ಬೇಕು ಹಾಗೇ ಬೇಕು ಅನ್ನೋ ವಸತಿ ಇರೋದಿಲ್ಲ, ಊಟ ಇರೋದಿಲ್ಲ. ಆಮೇಲೆ ಇನ್ನೊಂದು ಗೊತ್ತಿರಲಿ, ಹೋಗೋದು ಮಾತ್ರ ಗ್ಯಾರಂಟಿ ಅಷ್ಟೇ, ಬರೋದು ಗ್ಯಾರಂಟಿ ಇಲ್ಲ. ಸೊ ಅಷ್ಟು ಒಂದು ಸೂಕ್ಷ್ಮತೆಗಳನ್ನು ಒಳಗೊಂಡಿರುತ್ತೆ. ಸೊ ಯೂನಿವರ್ಸ್ಗೆ ನಾವೆಲ್ಲ ಕನೆಕ್ಟ್ ಆದಮೇಲೆ, ನಾವೆಲ್ಲ ಯೂನಿವರ್ಸ್ ಜೊತೆ ಇದ್ದಾಗ ನಮಗೆ ಯಾವುದೇ ತೊಂದರೆಗಳು ಬರೋದಿಲ್ಲ, ಅಡಚಣೆಗಳು ಬರೋದಿಲ್ಲ. ನಾವೆಲ್ಲವನ್ನೂ ಪಡ್ಕೊಳ್ಬೋದು. ಆ ಭಗವಂತನ ಶಕ್ತಿ ಎಷ್ಟಿದೆಯೋ, ಯೂನಿವರ್ಸ್ನ ಶಕ್ತಿ ಎಷ್ಟಿದೆಯೋ ಅದೆಲ್ಲವನ್ನು ಪಡ್ಕೊಂಡು ನಾವು ಸಂತೋಷವಾಗಿ ಈ ಒಂದು ಭೂಲೋಕದಲ್ಲಿ ಜೀವಿಸ್ಬೋದು. ಸೊ ಎಲ್ಲರೂ ಕಲಿಬೇಕು, ಎಲ್ಲರೂ ಹೀಗೆ ಓಡಾಡಬೇಕು. ಈ ಟೈಮ್ ಫ್ರೀಡಮ್ ಅನ್ನೋದು ಸಿಗಬೇಕು ಅಂತಂದರೆ ನಾವು ಮೂಲತಃ ವ್ಯಾಪಾರ ಮಾಡಬೇಕು. ಒಂದು ವೇಳೆ ನೀವೆಲ್ಲೋ ಜಾಬಲ್ಲಿರ್ತೀರ ಅಂದ್ಕೊಳ್ಳಿ, ಅದು ಗೌರ್ಮೆಂಟ್ ಜಾಬ್ ಆಗ್ಬೋದು, ಪ್ರೈವೇಟ್ ಜಾಬ್ ಆಗ್ಬೋದು. ನಿಮ್ಗೆ ಯಾರಿಗೆ ಲೀವ್ ಕೊಡ್ತಾರೆ? 10 ದಿನ, 15 ದಿನ, 1 ತಿಂಗಳು. ಈಗ ನಾನು ಹೋದರೆ ಮಿನಿಮಮ್ 15 ದಿನ ಆಗುತ್ತೆ. 15 ದಿನ ಫೋನ್ಗೆ ಸಿಗೋದಿಲ್ಲ. ಯಾರು ನಾನೇ ಫೋನ್ ಮಾಡೋಕ್ಕಾಗಲ್ಲ, ಅವರು ಫೋನ್ ಮಾಡೋಕ್ಕಾಗೋದಿಲ್ಲ, ಅಂಥ ಜಾಗಕ್ಕೆ ಹೋಗುವಂಥದ್ದು. ನೀವು ಹೇಳಿ, ನೀವೆಲ್ಲ ಹೋದರೆ 15 ದಿನ ಪರವಾಗಿಲ್ವಾ?
ಫಸ್ಟ್ ಆಫ್ ಆಲ್ ಹೋಗೋದಕ್ಕೆ ದುಡ್ಡು ಇದೆಯಾ? ಸೊ ಹಾಗಾಗಿ ನಾವು ಅದಕ್ಕೆ ಹೇಳೋದು ಯಾವಾಗಲೂ ವ್ಯಾಪಾರ ಮಾಡಿ, ವ್ಯಾಪಾರನ ಆಟೋಮ್ಯಾಟಿಕ್ ಮಾಡು. ಫಸ್ಟ್ ವ್ಯಾಪಾರ ಮಾಡಬೇಕು, ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅದನ್ನು ಆಟೋಮ್ಯಾಟಿಕ್ ಮಾಡಬೇಕು. ನೀವಿಲ್ಲದೆ ಇದ್ದರೂ ವ್ಯಾಪಾರ ನಡೆಯೋ ರೀತಿ ಮಾಡಬೇಕು. ನಮಗೇನು ಇದ್ದರೆ ಏನು, ಇಲ್ಲದೆ ಇದ್ದರೆ ಏನು, ದುಡ್ಡು ಬರಬೇಕಷ್ಟೆ. ಸೊ ಹಾಗಾಗಿ ನಾವೆಲ್ಲರೂ ಆ ಮನಸ್ಥಿತಿಗೆ, ಆ ಒಂದು ಸ್ಥಿತಿಗೆ ಹೋಗಬೇಕು ಅಂತ ನಾನು ಕೋರ್ಕೊಳ್ತೇನೆ. ಎಲ್ಲರೂ ಕಲಿಯೋಣ, ಎಲ್ಲರೂ ಶ್ರೀಮಂತರಾಗೋಣ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.